ಇವರೆಲ್ಲ ಹೇಳ್ತಾ ಇದಾರಲ್ಲ ಇವಾಗ ನಾವು ರಾಜೀನಾಮೆ ಕೊಡ್ಬೇಕು, ಅದು ಇವ್ರು ಸುಪ್ರೀಂ ಕೋರ್ಟ್. ಆಮೇಲೆ ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ FSL ರಿಪೋರ್ಟ್. ಏನಾದ್ರೂ ಸಾಮಾನ್ಯ ಪ್ರಜ್ಞೆ ಇದೆ ಅನ್ರಿ? ಡು ದೇ ಹ್ಯಾವ್ ಎನಿ ಕಾಮನ್ ಸೆನ್ಸ್? ನಂದ FSL ರಿಪೋರ್ಟ್ ನಾನ್ ನಡೆಸ್ತಾ ಇದ್ದೀನ ಕೇಸು? ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದ್ರಲ್ಲ. ಫಸ್ಟ್ ನಿಮ್ಮಲ್ಲಿ ನಿಮ್ ನಾಯಕರು ಮಾಡಿದಂತ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಏನು ಕಾಂಡಕ್ಟ್ ಇಂದ ನಿಮ್ಮಿಂದ ಆದಂತ ವಿಕ್ಟಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ನಾನು ಯಾವತ್ತನ ಹೇಳಿದ್ದೀನಿ ನಾನ್ ಕಾನೂನು ಅಂತ? ಕಾನೂನಲ್ಲಿ ಏನ್ ನಡೆಯಿದೆ, ಕೋರ್ಟ್ ನಲ್ಲಿ ಏನಿದೆ, ಸಾಕ್ಷಿಗಳೇನಿದೆ, FSL ರಿಪೋರ್ಟ್ ಏನಿದೆ, ಅದನ್ನ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ನೀವ್ ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಟು ಮಾತಾಡಿ. ಸುಮ್ನೆ ಏನು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ, ಮತ್ತೆ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತೀವಿ. ಸೊ ಅದರಿಂದ ಇವೆಲ್ಲಾನು ಕೂಡ ಅವರು ನಾಯಕತ್ವವನ್ನ ಏನು ಪ್ರದರ್ಶನ ಮಾಡ್ಲಿಕ್ಕೆ ಅಷ್ಟೇ. ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲಪ್ಪ. ನಿನ್ನೆ ಏನಂದ್ರು YJPನವರು ವಕ್ಫ್ ಹೋರಾಟ ಮುಂದುವರಿಸ್ತೀನಿ ಅಂದ್ರಲ್ವಾ? ಏನಾಗ್ತಾ ಇದೆ ಮತ್ತೆ? ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಒಬ್ರು ಸೈಲೆಂಟ್ ಆಗ್ತಾರಂತೆ, ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ. ಇವ್ರ ಮಾತಿಗೆ ಬೆಲೆ ಇದೆಯಾ? ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ವೈ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ ಇವ್ರ ಮಾತಿಗೆ ನಾವ್ಯಾಕೆ ಬೆಲೆ ಕೊಡ್ಬೇಕು? ಅದರಿಂದ ಇವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡ್ಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಿದ್ರೆ, ಸಾಕ್ಷಿ ಇರ್ಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಅದರಿಂದ ಫಸ್ಟ್ ಅವರು ಪಾರ್ಟಿನಲ್ಲಿ ಫಸ್ಟ್ ಅವರ ನಾಯಕತ್ವವನ್ನ ಕಾಯಂ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆ ಪಾರ್ಟಿ ಬಗ್ಗೆ ಮಾತಾಡ್ಲಿ. ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತೆ ಇವರು ರಾಜೀನಾಮೆ ಕೊಡ್ಬೇಕಲ್ಲ. ಯತ್ನಾಳ್ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ ನಲ್ಲಿ ಇದೆ, ಅದ್ಲಿದೆ, ಇಲ್ಲಿದೆ. ಆ ಹೆಸರು ಯಾರೋ ಬರ್ತಾ ಇಲ್ಲ, ಯಾವ್ದು ಉಮೇಶ ಬಸ್ ಕಂಡಕ್ಟರ್ ಯಾರು, ಅವ್ರು ಆಗ್ತಾರಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ? ಅವ್ರ ಅಫಿಡವಿಟ್ ನಲ್ಲೇ ಇದೆ ಅಲ್ವಾ? ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮುನಿರತ್ನ ಮೇಲೆ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇಂಥದ್ದು ಹಲವಾರು ಇದೆ. ಫಸ್ಟ್ ನಿಮ್ ಪಾರ್ಟಿನವರಿಗೆ ನೋಟಿಸ್ ಕೊಡೋ ಧೈರ್ಯ ಮಾಡಿ, ಆಮೇಲೆ ಬಂದು ನಮ್ಮ ಮನೆ ಮುದ್ಗೆ ಹಾಕಿ. ಏನಂತ ಮುದ್ಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ. ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ, ಬಿಜೆಪಿ ಅವರು ದಯವಿಟ್ಟು ನೀವು ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ. ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಜನರು ನಗ್ತಾ ಇದ್ದಾರೆ, ಹಾಸ್ಯಾಸ್ಪದ ನೀವು ಮಾಡ್ತಾ ಇರೋದು. ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ. ಇವ್ರೆ ಯಾರು ಬೇಡ ಅಂತಿದ್ದಾರೆ? ಒಂದು ಡಾಕ್ಯುಮೆಂಟ್, ಒಂದು ಪುರಾವೆನೋ, ಒಂದು ಯಾವ್ದಾದ್ರು ಒಂದು ರೆಕಾರ್ಡಿಂಗ್ ಏನಾದ್ರೂ ತಗೊಂಡ್ ಬನ್ನಿ. ತಗೊಂಡ್ ಬಂದು ಹಿಂಗೆ ಆಗ್ತಾ ಇದೆ, ಪ್ರಿಯಾಂಕ್ ನೇರ ಕಾರಣ ಇದಕ್ಕೆ, ಅದ್ ಇಟ್ಬಿಟ್ಟು ಮಾತಾಡಿ. ಯಾರು ಬೇಡ ಅಂದಿದ್ದಾರೆ? ಏನಂತ ನೀವು ಮುದ್ಗೆ ಹಾಕ್ತೀರ ಕಲಬುರಗಿನಲ್ಲಿ? ನಾಚಿಕೆ ಬರ್ಬೇಕು ನಿಮ್ಗೆ. ನೀವು ಪ್ರಿಯಾಂಕರಿಗೆ ಆಪ್ತ ಮಾಡಿರಬಹುದು ಅಂದ್ಬಿಟ್ಟು ಈ ನಾಟಕನ ನಿಮ್ಮಲ್ಲಿ ಆಗಿರೋದು ಪ್ರೂವ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಆಮೇಲೆ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಬಿಜೆಪಿ ನಾಯಕರಿಗೆ ಯಾಕೆ ಸೀರಿಯಸ್ ತಗೋತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಸರ್, ಅವರು ಒಂದ್ ನಿಮಿಷ ಹೇಳ್ತೀನಿ ಸರ್. ಬಿಜೆಪಿ ಅವರೇ ಅವ್ರ ಲೀಡರ್ಶಿಪ್ಗೆ ಸೀರಿಯಸ್ ತಗೊಳಲ್ಲ, ನೀವ್ ಯಾಕೆ ತಗೋತಾ ಇದ್ದೀರಾ? ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿ ಆಗಿದೆ ಇದ್ರಿ, ಒಂದು ನೋಟಿಸು. ಯಾಕೆ ಹಿಂಗ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ರ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದಾರ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡಕ್ ಆಗ್ತಾ ಇಲ್ಲ. ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ ಬಿಜೆಪಿದವ್ರೆ. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಬಿಜೆಪಿನಲ್ಲೇ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಈ ಬಿಜೆಪಿ ಲೀಡರ್ಗಳಿಗೆ. ಅಲ್ಲೇ ಕೌಡೆ ಕಾಸು ಕೀಮತ್ ಇಲ್ಲ ಅವ್ರ ಮಾತಿಗೆ. ಪಬ್ಲಿಕ್ ನಲ್ಲಿ, ಮಾಧ್ಯಮದಲ್ಲಿ ಮತ್ತೆ ನಾನು ಯಾಕ್ರಿ ಕೇಳಬೇಕು ಅವ್ರ ಮಾತು?